ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಗೆ ಪುನಃ ವೆಲ್ಕಮ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಪ್ರಯಾಣ ಇಡಗುಂಜಿ ಕಡೆಗೆ. ಸೊ ನಮಗೆ ಕಾರವಾರಿಂದ ಕುಮಟಾ ಹೋಗುವ ಬಸ್ 8 ಗಂಟೆಗಿತ್ತು. ಸೊ ಹಾಗೆ ಈ ವ್ಲಾಗನ್ನು ಎಂಟು ತನಕ ನೋಡಿ. ಅದೇ ರೀತಿ ಮೊದಲಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ಸ್ ನೋಡಿ. ಸೊ ಇದು ಕುಮಟಾ ಬಸ್ ಸ್ಟ್ಯಾಂಡ್. ಸೊ ನಾವು ಕುಮಟಾದಿಂದ ಹೊನ್ನಾವರ್ ಬಸ್ಸಿಗೆ ಹೋದ್ವಿ. ಹಾಗೆ ಹೊನ್ನಾವರದಿಂದ ಇಡಗುಂಜಿ ದೇವಸ್ಥಾನ ತನಕ ಬಸ್ ಬರುತ್ತೆ. ಸೊ ಇಡಗುಂಜಿ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಗಣಪತಿ ಟೆಂಪಲ್ಗಳಲ್ಲಿ ಈ ಇಡಗುಂಜಿ ಏನು ಹಳ್ಳಿದೆ, ಇಲ್ಲಿರುವಂತಹ ಗಣಪತಿಯು ಕೂಡ ಒಂದು. ಈ ಟೆಂಪಲ್ ಹೊನ್ನಾವರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಈ ಗಣಪತಿಯ ವಿಶೇಷ ಏನಂದ್ರೆ, ಇಲ್ಲಿರುವ ಗಣಪತಿಯು ದ್ವಿಭುಜ ಗಣಪತಿ, ಅಂದ್ರೆ 2 ಭುಜವನ್ನ ಹೊಂದಿರುವಂತ ಗಣಪತಿ. ಹಾಗೂ ಇಲ್ಲಿರುವ ಗಣಪತಿಯು ನಿಂತಿರುವ ಪೊಸಿಷನ್ ಅಲ್ಲಿ ಇದ್ದಾನೆ ಅಂತಾನೆ ಹೇಳ್ಬೋದು. ಸೊ ಇಡಗುಂಜಿ ಗಣಪತಿಯ ಇನ್ನೊಂದು ವಿಶೇಷತೆ ಏನಂದ್ರೆ, ಮಾಮೂಲಾಗಿ ಗಣಪತಿಗೆ 1 ದಂತ ಇರುತ್ತೆ. ಸೊ ಇಡಗುಂಜಿ ಗಣಪತಿಗೆ 2 ದಂತವನ್ನ ಹೊಂದಿದ್ದಾನೆ. ಗಣಪತಿ ಹೊಟ್ಟೆಯಲ್ಲಿ ಹಾವನ್ನ ಕಟ್ಟಿಕೊಂಡಿರ್ತಾನೆ. ಆದ್ರೆ ಇಡಗುಂಜಿ ಗಣಪತಿ ಹೊಟ್ಟೆಯಲ್ಲಿ ಹಾವಿಲ್ಲ. ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಸೊ ಇಡಗುಂಜಿ ಗಣಪತಿಯು 2000 ಅಂದ್ರೆ 1500 ವರ್ಷದ ಇತಿಹಾಸವನ್ನೇ ಹೊಂದಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿ ದಿನ ಜಾತ್ರೆ ನಡೆಯುತ್ತೆ. ಸೊ ನೀವು ಮುರುಡೇಶ್ವರ ಅಥವಾ ಹೊನ್ನಾವರ ಆ ಕಡೆ ಹೋಗುವುದಾದ್ರೆ ಸೊ ಗಣಪತಿಯ ದೇವಸ್ಥಾನಕ್ಕೆ ಬಂದು ದರ್ಶನ ಪಡ್ಕೊಂಡು ಹೋಗಿ. ಸೊ ಈಗ ನಾವು ಅನ್ನ ಸಂದರ್ಪಣೆ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಸೊ ದೇವರ ಪ್ರಸಾದ ಏನಿದೆ ಅಲ್ವಾ, ಸೊ ದಿನಾಲು 1 ಗಂಟೆಗೆ ಇರುತ್ತೆ. ಅದೇ ರೀತಿ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಸೊ